ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಹಳೆಯ ವಿಡಿಯೋ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಸಂಡೇ ವಿಡಿಯೋ ಅಂದ್ಕೊಳ್ತೀನಿ. ಸೊ ಕೆಲವೊಂದು ವೀಡಿಯೋಗಳು ಶೂಟ್ ಮಾಡಿಟ್ಟಿದ್ದೆ, ಅದನ್ನು ಶೇರ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್. ಅವತ್ತೇನು ಮಾಡಿದ್ದೆ ಅಂದರೆ ಮಟನ್ ಫ್ರೈ ಮತ್ತು ಕಾಳು ಸಾಂಬಾರು ಮಾಡಿದ್ದೆ. ಸೊ ಈ ಚಳಿಗಂತೂ ಸೂಪರಾಗಿರುತ್ತೆ. ಹಾಗೆ ಈ ಚಳಿಗಾಲದಲ್ಲಿ ಆಲ್ಮೋಸ್ಟ್ ನೀವು ತಲೆಕಾಲು ಯೂಸ್ ಮಾಡಲೇಬೇಕಾಗತ್ತೆ. ಮಟನ್ ತುಂಬ ಸ್ಟ್ರೆಂತು. ಹಾಗೆ ಚಳಿಗೆ ಜಾಯಿಂಟ್ ಪೇಯ್ನು, ಹಾಗೆ ಶೀತ ಕೆಮ್ಮು ಎಲ್ಲ ಬರುತ್ತಲ್ಲ. ಸೊ ಈ ಥರ ಮನೆ ಫುಡ್ ತಿನ್ನೋದ್ರಿಂದ ಅದು ಈ ಥರ ಕುರಿ ಕಾಲು ಅಥವಾ ಕುರಿ ಲಿವರ್ ಎಲ್ಲ ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಕೆಲವೊಬ್ಬರು ಯಾವಾಗಲೂ ಹೇಳ್ತಾರೆ ನನಗೆ, ನೀವು ಯಾವಾಗಲೂ ನಾನ್ ವೆಜ್ ಮಾಡ್ತೀರಲ್ಲ, ವೆಜ್. ನನ್ನ ಪ್ರಕಾರ ವೆಜ್ಜಲ್ಲಿ ಏನೂ ಇರಲ್ಲ ಅಂದ್ಕೊಳ್ತೀನಿ. ನೀವು ಮನೆಯಲ್ಲೇ ತರಕಾರಿ ಬೆಳೆದು ಅದರಿಂದ ತಿನ್ನೋದ್ರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ನಾನು ಹೊರಗಡೆಯಿಂದ ತರಕಾರಿಗಳನ್ನ ಹೇಳ್ತೀನಲ್ಲ, ಎಲ್ಲ ಏನು ಹೇಳ್ತಾರೆ, ಕೆಮಿಕಲ್ ಹಾಕಿ ಗೊಬ್ಬರಗಳು ಹಾಕಿ 3 ತಿಂಗಳಿಗೆ ಬರೋ ಬೆಳೆನ 1 ತಿಂಗಳಿಗೆ ಮಾಡಿರ್ತಾರೆ. ಸೊ ಅದರಲ್ಲಿ ಏನೂ ವಿಟಮಿನ್ಸ್ ಇರಲ್ಲ ನನ್ನ ಪ್ರಕಾರ. ಸೊ ಈ ನ್ಯಾಚುರಲಾಗಿ ಕುರಿ ಅಥವಾ ಮೀನು, ನಾನು ಕೋಳಿನೂ ಹೇಳಲ್ಲ, ಯಾಕಂದರೆ ಅದು ಇಂಜೆಕ್ಷನಿಂದ ಕೋಳಿಗಳನ್ನ ಆ ಥರ ಮಾಡ್ತಾರೆ. ಈ ಕುರಿ ಅಥವಾ ಮೀನು ನ್ಯಾಚುರಲಾಗಿ ಸಿಗುವಂಥದ್ದು. ಸೊ ಇದರಲ್ಲಿ ಹೈ ಪ್ರೋಟೀನ್ ಇರುತ್ತಂತಲೇ ಹೇಳ್ಬೋದು. ತರಕಾರಿ ತಿಂತೀನಿ, ತರಕಾರಿ ತಿನ್ನೋರನ್ನ ನಾನು ದ್ವೇಷ ಮಾಡ್ತೀನಿ ಅಂತಲ್ಲ. ಸುಮಾರು ಜನ ಕಮೆಂಟ್ ಮಾಡ್ತಾರೆ, ಬರೀ ನಾನ್ ವೆಜ್ ಮಾಡ್ತಿರಲ್ಲ, ಬರೀ ಮೀನು ಮಟನ್ನು ಇಂಥದ್ದೇ ಮಾಡ್ತಿರಲ್ಲ, ವೆಜ್ ಮಾಡಲ್ವಾ ಅಂತ. ವೆಜ್ ಮಾಡ್ತೀನಿ, ಸೆಲೆಕ್ಟೆಡ್. ಫ್ರೈಡೇ ಮತ್ತು ಥರ್ಸ್ಡೇ ಮಾತ್ರ. ಮತ್ತು ಹಬ್ಬ ಹರಿದಿನದಲ್ಲಿ ನನಗೆ ಯಾಕೋ ವೆಜ್ಜು ಅಷ್ಟೊಂದು ಇಷ್ಟನೂ ಆಗಲ್ಲ, ನನಗೆ ಇಷ್ಟನೂ ಇಲ್ಲ. ಬಟ್ ಮಾಡಬೇಕು ಅನ್ನೋದೊಂದು ಮಾಡ್ತೀನಿ. ವೆಜ್ಜಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ. ನಾನ್ ವೆಜ್ ಮಾತ್ರ ತಿನ್ನಬಾರ್ದು ಅನ್ನೋರಿಗೆ ಇದೊಂದು. ಸೊ ಈ ಮನೆಯಲ್ಲೇ ತರಕಾರಿ ಬೆಳೀತಾ ಇದ್ದೀರಾ, ತುಂಬ ಒಳ್ಳೆಯದು. ಸೊ ಮನೆಯಲ್ಲೇ ತರಕಾರಿ ಬೆಳೆದ್ರೆ ಅದ್ರ ಟೇಸ್ಟೇ ಬೇರೆ, ಚೆನ್ನಾಗಾಗುತ್ತೆ ಅಡುಗೆಗಳು. ನಾನು ಅಷ್ಟೆಲ್ಲ ಪದಾರ್ಥ ಹಾಕಿದ್ರು ನಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಡುಗೆನೇ ಯಾಕೋ ಅಷ್ಟೊಂದು ಚೆನ್ನಾಗಾಗಿಲ್ಲ, ಸಪ್ಪೆ ನೀವು ಎಷ್ಟೇ ಖಾರ ಹಾಕಿ, ಎಷ್ಟೇ ಒಳ್ಳೆ ಥರ ಒಗ್ಗರಣೆ ಮಾಡಿ, ಎಷ್ಟೇ ಥರ ಮಾಡಿದರೂ ಅದೇನೋ ಒಂಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ. ಹಾಗೆ ಇವಾಗ ಮಟನ್ ಫಸ್ಟ್ ಬೇಯಲಿಕ್ಕಿಟ್ಟೆ, ಹಾಗೆ ಕುರಿ ಕಾಲನ್ನ ತೊಳಿತಾ ಇದ್ದೀನಿ. ಸೊ ಅಲ್ಲೇ ಕಟ್ ಮಾಡಿಸ್ಕೊಬಂದಿದ್ದೆ. ನನ್ನ ಮಗಳಿಗಂತೂ ಸೂಪ್ ಅಂತೂ ತುಂಬ ಇಷ್ಟ. ಇದನ್ನೇನೆಂದರೆ ಬೇಯಿಸ್ಬಿಟ್ಟು ನೀರು ತೆಗಿತಾರೆ ಕೆಲವೊಬ್ಬರು. ನಾನಿಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡೋದು ಅಷ್ಟೇ, ಏನಂದರೆ ರಸಮ್ ಥರ ತುಂಬ ಗಟ್ಟಿ ಸಾಂಬಾರು ಮಾಡಬಾರ್ದು, ರಸಮ್ ಥರ ತೆಳುವಾಗಿ ಮಾಡಬೇಕು. ತುಂಬ ಈಸಿ, ಹಾಗೆ ತುಂಬ ಚೆನ್ನಾಗಾಗುತ್ತೆ. ಬರೀ ಸಾಂಬಾರೇ ಕುಟ್ಕೊಳ್ಳಿಕ್ಕೆ ಸಹ ಅಷ್ಟೇ ಚೆನ್ನಾಗುತ್ತೆ. ಇಲ್ಲಿ ನಾನು ಖಾರಕ್ಕೆ ಉದ್ದ ಮೆಣಸು ಗಿಡ್ಡ ಮೆಣಸು ತೊಗೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ, ಎಲ್ಲ ಹುರ್ಕೊಂಡಿದ್ದೀನಿ. ಇದನ್ನೊಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊ. ಹಾಗೆ ಇಲ್ಲಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಕಾಳುಮೆಣಸು, ಅತಿ ಹೆಚ್ಚಾಗಿ ನೀವು ಸೂಪೆಲ್ಲ ಮಾಡ್ತೀರಂದರೆ ಕಾಳುಮೆಣಸನ್ನು ತಗೊಳ್ಳೇಬೇಕಾಗತ್ತೆ. ಕಾಳುಮೆಣಸು, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಶುಂಠಿ, 2 ಈರುಳ್ಳಿನ ಹುರ್ಕೊಂಡಿದ್ದೀನಿ ನೋಡಿ ಈ ಥರ. ಸೊ ಈ ಥರ ಹುರ್ಕೋಬೇಕು. ನಾವು ಹುರಿಯೋದೆಲ್ಲ ವೀಡಿಯೋ ಮಾಡಿಲ್ಲ. ಸೊ ಅದನ್ನು ಹಾಕಿ ಬೇಕಿದ್ರೆ 1-2 ಚೂರು ಕಾಯನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಕಾಯಿ ಹಾಕ್ತಾಯಿಲ್ಲ, ತುಂಬ ಚೆನ್ನಾಗುತ್ತೆ. ನೀವು ಬೇರೆ ಥರ ಸೂಪ್ ಮಾಡೋದಕ್ಕಿಂತ ಹಸಿಮೆಣಸನ್ನು ಹಾಕ್ತಾರೆ ಕೆಲವೊಬ್ಬರು. ನಾನಿಲ್ಲಿ ಹಸಿಮೆಣಸು ಹಾಕ್ತಾಯಿಲ್ಲ, ಯಾಕಂದರೆ ಹಸಿಮೆಣಸು ಗ್ಯಾಸ್ಟ್ರಿಕ್ ಆಗುತ್ತೆ. ಸಿಕ್ಕಾಪಟ್ಟೆ ನಾವು ಸೂಪು ಬೌಲ್ಗಟ್ಟಲೆ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹಸಿಮೆಣಸನ್ನು ಇಲ್ಲಿ ಸ್ಕಿಪ್ ಮಾಡ್ತೀನಿ. ಇದು ಅನ್ನಕ್ಕೆ, ಮುದ್ದೆಗೆ, ಇಲ್ಲ ನೀವು ಹಾಗೆ ಬೇಕಾದರೂ ತೊಗೋಬೋದು. ನಾನಿಲ್ಲಿ ನೋಡಿ ಇಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಕಾಯಿನ ಹಾಕ್ಕೊಳ್ತೀನಿ. ಇದನ್ನು ನೈಸಾಗಿ ತರಿ ಎಲ್ಲ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವೆಷ್ಟು ಗ್ರೈಂಡಾಗಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಈ ರಸಮ್ ಚೆನ್ನಾಗಿ ಬರುತ್ತೆ. ಸೂಪ್ ಅಂತ ಆದರೂ ಹೇಳಿ, ರಸಮ್ ಅಂತ ಆದರೂ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಧನಿಯಾ ಪುಡಿ ಬೇಕಿದ್ರೆ ಅಷ್ಟೇ ಇದಕ್ಕೆ ಹಾಕೋಬೋದು, ಇಲ್ಲ ಕಾಲು ಹುರಿಬೇಕಾದ್ರೆ ಈರುಳ್ಳಿ ಜೊತೆ ಹುರಿತೀವಲ್ಲ ಆವಾಗ ಬೇಕಾದ್ರೂ ಹಾಕೋಬೋದು. ನೈಸಾಗಿ ಇದನ್ನು ರುಬ್ಕೊಂಡು ರೆಡಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಇನ್ನೊಂದು ಕಡೆ ಡೈರೆಕ್ಟಾಗಿ ಕುಕ್ಕರೇ ಇಟ್ಕೊಬಿಡಿ. ಕುಕ್ಕರಿಗೆ ಎಣ್ಣೆ ಸ್ವಲ್ಪ ತುಪ್ಪ ಎರಡನ್ನೂ ಹಾಕ್ಕೊಳ್ಳಿ. ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಬಿಟ್ಟು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನಲ್ಲಿ ಇಡೀ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಹುಳಿ ಯೂಸ್ ಮಾಡಲ್ಲ. ಹುಳಿ ಯೂಸ್ ಮಾಡ್ಕೊಬೇಡಿ, ಚೆನ್ನಾಗಿರಲ್ಲ. ಕೆಲವೊಬ್ಬರು ಮಟನ್ ಸಾಂಬಾರು ಅಥವಾ ಮಟನ್ ಇದಕ್ಕೆಲ್ಲ ಟೊಮೊಟೊ ಸ್ಕಿಪ್ ಮಾಡಿ ಹುಳಿನ ಹಾಕ್ತಾರೆ. ಟೊಮೊಟೊ ಬೇಡ, ನೀರಾಗುತ್ತೆ ಅಂತ ಹೇಳಿ. ಇಲ್ಲಿ ನೀವು ಟೊಮೊಟೊನೇ ಯೂಸ್ ಮಾಡ್ಕೋಬೇಕಾಗತ್ತೆ.
ಸೊ 2 ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಕಟ್ ಮಾಡಿಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಬೇಕಾದರೆ ಹಾಕ್ಬೋದು. ಆ ಸೂಪಲ್ಲಿ ಅಥವಾ ಚೆನ್ನಾಗೇ ಸಿಕ್ಕರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ಲಿಕ್ಕೆ ಹೋಗಿಲ್ಲ. ಸೊ ಕರಿಬೇವು ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನಂತರ ಕರಿಬೇವು ಸೊಪ್ಪು ಇರಲಿಲ್ಲ. ಸೊ ಇದಕ್ಕೆ ಏನು ನೀವು ಕಾಳನ್ನ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಒಂದು 15 ನಿಮಿಷ ಆದರೂ ನೀಟಾಗಿ ಬಾಡಿಸ್ಕೋಬೇಕು. ನಾನು ಮಟನ್ ತಂದಿದ್ದೆಲ್ಲ ಅದರಲ್ಲಿ ಚರ್ಬಿ ಇತ್ತು, ಚರ್ಬಿನೂ ಚೆನ್ನಾಗಾಗತ್ತೆ. ಅದಕ್ಕೆ ಒಂದೆರಡು ಚರ್ಬಿ ಹಾಕ್ತಾಯಿದ್ದೀನಿ. ಸೊ ಗಟ್ಟಿ ಚರ್ಬಿನೇ ಅದು. ಸೊ ತೆಳುವು ಚರ್ಬಿ ಆದರೆ ನೀವು ಲಾಸ್ಟ್ ಸಾಂಬಾರು ಕುದಿಯುವಾಗನೇ ಹಾಕಬೇಕು. ಇದಕ್ಕೆ ಮತ್ತು ಅರಿಶಿನ ಮತ್ತು ಉಪ್ಪು ಹಾಕಿ ಹೇಳಿದ್ನಲ್ಲ 10ರಿಂದ 15 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ, ಆ ಕುರಿ ಕಾಲು ಸ್ಮೆಲ್ ಅಂತಾರೆ ಕೆಲವೊಬ್ರು. ಕುರಿ ಕಾಲು ಅಥವಾ ತಲೆ ಒಂಥರ ಸ್ಮೆಲ್ ಬರುತ್ತೆ, ತಿನ್ನೋಕ್ಕಾಗಲ್ಲ ಅಂತ. ನೀವೇನು ಮಾಡ್ತೀರ ಅಂದರೆ ಇದನ್ನು ಹಾಕಿಬಿಟ್ಟು ಡೈರೆಕ್ಟ್ ಮಸಾಲೆ ಹಾಕ್ಬಿಡ್ತೀರ. ಹಂಗಾಗಿ ಅದು ನಿಮಗೆ ಸ್ಮೆಲ್ ಬರುವಂಥದ್ದು. ನೀಟಾಗಿ ಏನಂದರೆ ಸುಟ್ಟು ಹೋಗುವಷ್ಟು, ಅಂದರೆ ತಳ ಹಿಡಿಯುತ್ತೆ ಅನ್ನುವಷ್ಟು ನೀವು ಫ್ರೈ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಚೆನ್ನಾಗಿ ಬರುತ್ತೆ. ಆ ನೀರು ಒಂದು ಸಲ ಬಿಟ್ಟು ನೀರು ಫುಲ್ ಆರಬೇಕು. ನೋಡ್ತಾ ಇರ್ಬೋದು ನೀರು ಆರಿದೆ. ಈಗ ಸೂಪ್ ಅಂದರೆ ಅತಿ ಹೆಚ್ಚಾಗಿ ನೀರು ಹಾಕ್ಕೋಬೇಕು. ಮತ್ತು ಇದು 1-2 ವಿಸಲಿಗೆ ಬೇಯಲ್ಲ. ನೀವು ಮಟನ್ ಅದರದ್ದೇ ಮಟನ್ನು ನಿಮಗೆ ಬೇಯ್ಬೋದು. 2 ವಿಸಲಿಗೆ 1 ವಿಸಲಿಗೆ ಬೇಯ್ಬೋದು. ನೀವು ಅದು ಅಂಶ ಎಲ್ಲ ಬಿಡಬೇಕಾದ್ರೆ ನೀವು ನಂಬ್ತಿರೋ ಬಿಡ್ತಿರೋ 20ರಿಂದ 25 ವಿಸಲ್ ಬೇಯಿಸಿದ್ದೀನಿ. ಯಾಕಂದರೆ ಕಾಲು ಬೇಯಲ್ಲ, ಅಷ್ಟು ಬೇಯಿಸ್ಬೇಕಾಗತ್ತೆ. 20ರಿಂದ 20 ಎಷ್ಟೇ ಬೇಯಿಸಿದ್ರು ನೀವು ಕರ್ಗೋಗುತ್ತೆ. ಮಟನ್ ಥರ ಫುಲ್ ಪಿಚಿ ಪಿಚಿ ಆಗುತ್ತೆ ಅಂತ ಏನು ಅಂದ್ಕೋಬೇಡಿ. ಅಷ್ಟೇ 20ರಿಂದ 25 ವಿಸಲ್ ಹೊಡಿಸಿದ್ದೀನಿ ನಾನು ನೀಟಾಗಿ. ನೀವು ಯಾವುದೇ ಕುಕ್ಕರ್ ಆವಾಗ ಮಾತ್ರ ನಿಮಗೆ ಸ್ಟ್ರೆಂತ್ ಬರುವಂಥದ್ದು. ಆ ಸೂಪಲ್ಲಿ ನಿಮಗೆ ಈ ಸೂಪ್ ಕುಡಿಯೋದ್ರಿಂದ ಏನು ಹೇಳಿ, ಬೆನ್ನೋವು ತುಂಬ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಬೆನ್ನೋವಿತ್ತು. ನಾನು ಬೆನ್ನೋವು ಕಮ್ಮಿ ಮಾಡ್ಕೊಂಡಿದ್ದೆ ಈ ಸೂಪಿಂದ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು. ಯಾಕೋ ಈ ಟೈಮಲ್ಲಿ ಬಿಟ್ಬಿಟ್ಟಿದೆ. ಈಗ ನನ್ನ ಮಗಳಿಗೂ ಅಭ್ಯಾಸ ಮಾಡಿಸ್ತಿರೋದ್ರಿಂದ ಈಗ ರೆಗ್ಯುಲರಾಗಿ ವೀಕ್ಲಿಗೆ ಒಂದು ಸಲ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು. ಆದರೆ ವೀಕ್ಲಿ ಒಂದೇ ಥರ ಮಾಡಲ್ಲ, ಬೇರೆ ಬೇರೆ. ಕೆಲವೊಂದು ಸಲ ಏನೂ ಹಾಕಲ್ಲ, ಪ್ಲೈನಾಗಿ ಹಾಗೆ ಸೂಪ್ ಥರ ಮಾಡ್ತೀನಿ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ತುಂಬ ಜನ ಕಮ್ಮಿ ಮಾಡುವಂಥದ್ದು, ಅದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಮಸಾಲೆ ಏನು ಮಾಡ್ಕೊಂಡಿದೆ ಅದನ್ನು ಹಾಕಿಬಿಟ್ಟು ನಾನು ಹೇಳಿದ್ನಲ್ಲ 10ರಿಂದ 15 ವಿಸಲ್ ಮಾಡ್ಕೊಬಿಟ್ರೆ ಪರ್ಫೆಕ್ಟಾಗಿ ನಿಮಗೆ ಕಾಲು ಸೂಪ್ ರೆಡಿ ಆಗಿಬಿಡುತ್ತೆ. ಇನ್ನು ಇವತ್ತು ಬಿಗ್ ಬಾಸ್ ವಿಚಾರಕ್ಕೆ ಬಂತು ಅಂದರೆ ನಿನ್ನೆ ಆಗಿದ್ದು ಇನ್ಸಿಡೆಂಟ್ ನೋಡಿರ್ತೀರ. ಸೊ ಹೊರಗಿನ ವಿಷಯ ಒಳಗಡೆ ಹೇಳಬಾರ್ದು. ಆ್ಯಕ್ಚುಲಿ ಇದು ನನ್ನ ಪ್ರಕಾರ ತಪ್ಪು ಅಂದ್ಕೊಳ್ತೀನಿ. ಯಾಕಂದರೆ ಗಿಲ್ಲಿನ ಇಟ್ಕೊಂಡ್ರೆ ಮಾತ್ರ ನೀನು ಮುಂದೆ ಬರೋದು ಅನ್ನೋ ಇಂಟೆನ್ಷನ್ನಲ್ಲಿ ಕಾವ್ಯಂಗೆ ಹೇಳ್ತಾರೆ. ಆ್ಯಕ್ಚುಲಿ ಇದು ತಪ್ಪು. ತಂದೆ ಅಥವಾ ತಾಯಿ ಅಥವಾ ತಮ್ಮ ಆಗಿ ನೀನಾಗಿ ಆಡಿ ಮುಂದೆ ಬಾ. ಯಾರನ್ನೋ ಬಳಸ್ಕೊಂಡು ನೀನು ಆಡು ಅಂತ ಯಾವತ್ತೂ ತಪ್ಪು ಸಜೆಷನ್ ಕೊಡಬಾರ್ದು ಅಂದ್ಕೊಳ್ತೀನಿ. ನೀನು ಅವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿರು, ಆದರೆ ಅವನಿದ್ರೆ ಮಾತ್ರ ನೀನು ಅನ್ನೋ ಆ್ಯಂಗಲಲ್ಲಿ ಹೇಳಿದ್ರಲ್ಲ, ಅದು ತುಂಬ ತಪ್ಪು ಅಂದ್ಕೊಳ್ತೀನಿ. ಅವನೇನೂ ಮಾಡ್ತಾಯಿಲ್ಲ, ಅವನಿಗೆ ನೋವು ಮಾಡಬೇಡ ಅನ್ನೋದೊಂದು ಓಕೆ. ಬಟ್ ನೀನು ಅವನ ಎದುರಾಕೊಂಡ್ರೆ ನೀನು ಬೇಗ ಆಚೆ ಬರ್ತೀಯ ಅನ್ನೋ ಥರ ಹೇಳಿದ್ರಲ್ಲ, ಅದು ತಪ್ಪು. ಹಾಗೆ ನಮ್ಮ ಕ್ಯಾಪ್ಟನ್, ಇಷ್ಟು ದಿನ ವೈಸ್ ಕ್ಯಾಪ್ಟನ್ ಆದವರು ಇದೆಲ್ಲ ಕ್ಯಾಪ್ಟನ್ ಆಗ್ತಾರೆ. ಗಿಲ್ಲಿ ತುಂಬ ವಿಶೇಷ, ತುಂಬ ಖುಷಿ. ಹಾಗೆ ಇದ್ರ ಬಗ್ಗೆ ಸೂರಜ್ ಮತ್ತು ರಘು ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ. ಸೂರಜು, ರಘು ಮತ್ತು ರಕ್ಷಿತಾ. ಸೊ ಅವನಂತೂ ಆಟಾಡಿ ಅಂತೂ ಕ್ಯಾಪ್ಟನ್ ಆಗಲ್ಲ. ಬಿಗ್ ಬಾಸ್ ಒಳ್ಳೆ ಗೇಮ್ ಆಡಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಮೇಲೆ ಹೇಳ್ತಾರೆ. ಸೊ ಇದೆಲ್ಲ ನನಗೆ ಇಷ್ಟ ಆಗಿಲ್ಲ. ಸೊ ಇಲ್ಲಿ ನೋಡಿ ಫೈನಲಿ ಈ ಥರ ಆಯಿತು. ಚರ್ಬಿ ಹಾಕಿದ್ನಲ್ಲ, ಚರ್ಬಿನೂ ಸಹ ಹೊರಗಡೆ ಚೆಂದ ಬೆಂದಿದೆ. ಆ ಕುಕ್ಕರಲ್ಲಿ ಇಟ್ಟಿದೆ, ಯಾಕೋ ಅದು ಲೀಕ್ ಆಗ್ಲಿಕ್ಕೆ ಶುರು ಆಯಿತು. ಹಾಗಾಗಿ ನಮ್ಮದು ಓಲ್ಡ್ ಸ್ಟೈಲ್ ಕುಕ್ಕರ್ಗೆ ಹಾಕಿದೆ. ಮಧ್ಯಾಹ್ನದ ಊಟ ಈ ಥರ ಆಯಿತು. ಎಣ್ಣೆಯಾಗಿ ಒಂದು ಮಟನ್ ಫ್ರೈ, ಕಾಳು ಸಾಂಬಾರು, ಹಾಗೆ ರೈಸು, ಇದಿಷ್ಟು ಆಗಿತ್ತು. ಮಧ್ಯಾಹ್ನ ಗಡತ್ತಾಗಿ ಊಟ ಮಾಡಿ ಒಂದು ಏಲಕ್ಕಿ ಹಾಕ್ಕೊಂಡು ಸಂಜೆ ಟೀ ಮಾಡ್ತಾಯಿದ್ದೆ. ನನ್ನ ಮಗಳದಂತೂ ಕಪ್ಪು ಕವರಲ್ಲಿ ಇತ್ತು ಅಂದರೆ ಏನಾದರೂ ತಿಂಡಿ ಅಂತಲೇ ಅಂದ್ಕೊಳ್ತಾಳೆ. ಆ್ಯಕ್ಚುಲಿ ಅವ್ರದ್ದು ORS ಪೌಡರು ಸಿಕ್ಕಾಪಟ್ಟೆ ಕುಡಿತಾಳೆ, ORS ಪೌಡರು. ಸೊ ಅವಳು ನೀರು ಕುಡಿಯೋ ಅಭ್ಯಾಸನೇ ಇಲ್ಲ ಅವಳಿಗೆ, ORS ಪೌಡರೇ ಕುಡಿತಾಳೆ. ಡಾಕ್ಟ್ರ್ ಹತ್ರ ಎಲ್ಲ ಸುಮಾರು ಸಲ ಕೇಳಿದ್ದೆ ನಾನು. ತುಂಬ ಒಳ್ಳೆಯದು. ಆ್ಯಕ್ಚುಲಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು ORS ಪುಡಿ ಕುಡಿತಾರ ಮಗುನ ಅಂತೇಳಿ. ಯಾಕಂದರೆ ನಾನು ಕುಡಿಯಲ್ಲ, ಯಾರೂ ಕುಡಿಯಲ್ಲ ಅಲ್ವಾ. ಸೊ ಅದೊಂಥರ ಇರುತ್ತೆ. ಸೊ ಇದಿಷ್ಟು ನನ್ನ ಭಾನುವಾರದ ಕಥೆಯಾಗಿತ್ತು. ಓಲ್ಡ್ ಡಾಗ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನನ್ನ ಕಥೆಯಾಗಿತ್ತು. ನನ್ನ ಮಗಳು ನೋಡಿ, ಸೊ ಅವಳು ಅಷ್ಟೇ ಕುಡಿದ್ಬಿಟ್ಟು ಮಲ್ಕೋಬಿಟ್ಟಿದ್ಲು, ಊಟ ಮಾಡಿಲ್ಲ. ಒಂದು ಬೌಲ್ ಸೂಪ್ ಕುಡಿಸಿದ್ದೆ ಅವಳಿಗೆ. ಸೊ ಖಾರ ಏನಿರಲ್ಲ ಅಷ್ಟೊಂದು, ಕುಡಿದ್ಲು ಮಲ್ಕೊಂಡು. ಸೊ ಇದಿಷ್ಟು ನನ್ನ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.